ಇನ್ನು ಕೊನೆಗೂ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಜಮೆ ಆಗೋದಕ್ಕೆ ಶುರುವಾಯ್ತಾ? ಹೌದು ವೀಕ್ಷಕರೇ, ಎದಕ್ಕಂದ್ರೆ ಗೃಹಲಕ್ಷ್ಮಿಯರಿಗೆ ಬಾಕಿ ಕಂತು ಹಣ ಈಗ ಬೆಳಗಿಂದ ಜಮೆ ಆಗ್ತಾ ಇದೆ. ನಿಮ್ಮ ಅಕೌಂಟ್ಗೂ ಕೂಡ 2,000 ರೂಪಾಯಿ ಆದ್ರೂ ಬಂದಿರಬಹುದು. ಬಂದಿಲ್ಲ ಅಂದ್ರೆ ಯಾವಾಗ ಹಣ ಬರುತ್ತೆ, ಈ ದಿನಾಂಕದಂದು ಹಣ ಪಕ್ಕಾ ಬರುತ್ತೆ ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯವರು ವಿಡಿಯೋ ಪೂರ್ತಿಯಾಗಿ ನೋಡಿ, 2 ದೊಡ್ಡ ಗುಡ್ ನ್ಯೂಸ್ ನಿಮಗೆ ಇವತ್ತು ಬಂದಿದೆ. ಇನ್ನು BPL ಕಾರ್ಡ್ ಇದ್ದವರಿಗೆ ಒಂದು ಕಡೆಗೆ ಅಕ್ಕಿ ಜೊತೆಗೆ ಯಾವೆಲ್ಲ ಆಹಾರ ಸಾಮಗ್ರಿಗಳನ್ನ ಕೊಡ್ತಾರೆ, ಹೇಗೆ ವಿತರಣೆ ಮಾಡ್ತಾರೆ, ಮತ್ತೊಂದು ಕಡೆಗೆ ಇಂಥವರ BPL ಕಾರ್ಡ್ ಬಂದ್ ಆಗ್ತಾ ಇದೆ. ಹೌದು ವೀಕ್ಷಕರೇ, ನೀವು ಯಾವ ತಪ್ಪು ಮಾಡಿದ್ರೆ ನಿಮ್ದು BPL ಕಾರ್ಡ್ ಬಂದ್ ಆಗಬಹುದು, ಅದನ್ನು ಕೂಡ ನೋಡೋಣ. ಇನ್ನು ಕರ್ನಾಟಕದಲ್ಲಿ 10 ಜಿಲ್ಲೆಗಳಿಗೆ ಮುಂದಿನ 3-4 ದಿನ ಗುಡುಗು ಮಿಂಚು ಸಹಿತ ಭರ್ಜರಿ ಮಳೆ ಆಗುತ್ತೆ. ಜನರು ಗುಡುಗು ಬಿಡುವಾಗ ಅನವಶ್ಯಕವಾಗಿ ಹೊರಗಡೆ ಬರಬೇಡಿ ಅಂತ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಿ ಅಂತ ಕೂಡ ಈಗಾಗಲೇ ಒಂದು ಇಲಾಖೆಯಿಂದ ಬಂದಿರೋ ಅಪ್ಡೇಟ್ ಆಗಿದೆ. ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದೆಯಾ? ನಿಮ್ಮ ಊರಿನ ಹೆಸರನ್ನ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತೊಂದು ಕಡೆಗೆ ಬಂಗಾರ ಬೆಳ್ಳಿ ಬೆಲೆ ಮತ್ತೆ ಇಳಿಕೆ ಆಗ್ತಾ ಇದೆ. 1 ವರ್ಷಗಳ ಕಾಲ ಚಿನ್ನಾಭರಣ ಖರೀದಿ ಮಾಡಬೇಡಿ ಅಂತ ಆಮದು ಸುಂಕ ಏರಿಕೆ ಮಾಡಿದ್ರು, ಆದ್ರೆ ಈಗ ಬೆಲೆ ಇಳಿಕೆ ಆಗ್ತಾ ಇದೆ. ಜನ ಮತ್ತೆ ಖರೀದಿ ಮಾಡ್ತಾರಾ? ಎಲ್ಲ ಡೀಟೇಲ್ ಆಗಿ ನೋಡೋಣ. ಬಂಗಾರ ಬೆಳ್ಳಿ ಬೆಲೆ ಎಷ್ಟು ಇಳಿಕೆ ಆಗಿದೆ, ಎಷ್ಟು ಮುಂದಿನ ಬರೋ ದಿನಗಳಲ್ಲಿ ಇಳಿಕೆ ಆಗಬಹುದು, ಅದನ್ನು ನೋಡೋಣ ವೀಕ್ಷಕರೇ. ಇನ್ನು ಜಾಗತಿಕ ಮಟ್ಟದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಮತ್ತೆ ಪ್ರಾರಂಭವಾಗುತ್ತಂತೆ. ಮತ್ತೆ ನಮಗೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ, ಕಚ್ಚಾ ತೈಲ ಬೆಲೆ ಏರಿಕೆ ಇದು ಮತ್ತೆ ಗ್ಯಾರಂಟಿ ಆಗಬಹುದು. ಯಾಕಂದ್ರೆ 3-4 ದಿನಗಳ ನಂತರ ಮತ್ತೆ ದೊಡ್ಡ ಮಟ್ಟದಲ್ಲಿ ಯುದ್ಧ ನಡೆಯೋ ಸಾಧ್ಯತೆ ಕೂಡ ಇರುವಂತದ್ದು. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತೆ ಏರಿಕೆ ಮಾಡಲಾಗಿದೆ ವೀಕ್ಷಕರೇ. ಒಂದೇ ವಾರದಲ್ಲಿ 2 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ. ಮೊನ್ನೆ ತಾನೇ 3 ರೂಪಾಯಿ ಲೀಟರ್ ಮೇಲೆ ಏರಿಕೆ ಮಾಡಿದ್ರು. ಈಗ ಮತ್ತೆ 99 ಪೈಸೆ ಪೆಟ್ರೋಲ್, 94 ಪೈಸೆ ಡೀಸೆಲ್ ಬೆಲೆ ಏರಿಕೆ ಮಾಡಲಾಗಿದೆ. ಮತ್ತೊಂದು ಕಡೆಗೆ SIR, ಹೌದು, ನಿಮ್ಮ ಹತ್ರನೂ ಕೂಡ ವೋಟರ್ ಕಾರ್ಡ್ ಇದ್ರೆ, ಆಧಾರ್ ಕಾರ್ಡ್ ಇದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಎದಕ್ಕಂದ್ರೆ ಮತ್ತೆ ಕರ್ನಾಟಕದಲ್ಲಿ SIR ಜಾರಿಗೆ ಬರ್ತಾ ಇದೆ. ಮತ್ತೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡಲಾಗುತ್ತೆ. ವೋಟರ್ ಕಾರ್ಡ್ ಇದ್ದವರು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಮಾಹಿತಿ ತಿಳಿದುಕೊಳ್ಳಿ. ಮೊದಲಿಗೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಗೃಹಲಕ್ಷ್ಮಿಯವರು ರೇಷನ್ ಕಾರ್ಡ್ ಇದ್ದವರು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಸೂಪರ್ ಗುಡ್ ನ್ಯೂಸ್ ಬರಲಿದೆ. ಇನ್ನು ಎರಡನೇದಾಗಿ ಕೇಳೋ ಪ್ರಶ್ನೆಗೆ ದಯವಿಟ್ಟು ಉತ್ತರವನ್ನ ಕಮೆಂಟ್ ಮೂಲಕ ಕೊಡಿ. ನಿಮಗೆ 29ನೇ ಕಂತು ಹಣ ಜಮೆ ಆಯ್ತಾ? ಫೆಬ್ರವರಿ ತಿಂಗಳದ್ದು ಕಂತಿನ ಹಣ ಜಮೆ ಆಯ್ತಾ? ಎಸ್ ಆರ್ ನೋ ಅಂತ ನಮಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ತುಂಬಾ ಜನ ಕಮೆಂಟ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ನಿಮಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ನೋಡಿ ವೀಕ್ಷಕರೇ, ಇಲ್ಲಿ ಸರ್ಕಾರದಿಂದ ಈಗಾಗಲೇ ಹಣ ಬಿಡುಗಡೆ ಆಗಿದೆ. 30ನೇ ಕಂತು ಹಣ ಅಧಿಕೃತವಾಗಿ ಬಿಡುಗಡೆ ಆಗಿದೆ. ಲಕ್ಷ್ಮಿಯರ ಅಕೌಂಟ್ಗೆ ಈಗಾಗಲೇ ಹಣ 2,000 ರೂಪಾಯಿ ಜಮೆ ಆಗೋದಕ್ಕೆ ಪ್ರಾರಂಭವಾಗಿದೆ. ಆದ್ರೆ 2,000 ರೂಪಾಯಿ ನಿಮ್ಮ ಅಕೌಂಟ್ಗೆ 4,000 ರೂಪಾಯಿ ಜಮೆ ಆಗುತ್ತೆ. ಹೌದು, ಎದಕ್ಕಂದ್ರೆ ಒಟ್ಟು 2 ಕಂತು ಅಂದ್ರೆ 2 ಬಾಕಿ ಕಂತು ಹಣವನ್ನ ಈಗ ಜಮೆ ಮಾಡಲಾಗ್ತಾ ಇದೆ ಅಂತ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ನೋಡಿ ವೀಕ್ಷಕರೇ, ನಿಮಗೆ ಮಾರ್ಚ್ ಮತ್ತು ಏಪ್ರಿಲ್ ಈ 2 ತಿಂಗಳದ್ದು ಕಂತು ಹಣ ಇದೇ ಒಂದು ತಿಂಗಳಲ್ಲಿ ಜಮೆ ಆಗುತ್ತೆ. ಅಂದ್ರೆ ನಿಮಗೆ ಯಾವಾಗ ಹಣ ಬರುತ್ತೆ, ಯಾವ ದಿನಾಂಕದಂದು ಹಣ ಬರುತ್ತೆ ಅಂತ ನಾವು ನಿಮಗೆ ಒಂದು ಡೈರೆಕ್ಟ್ ಆಗಿ ದಿನಾಂಕ ಕೂಡ ಹೇಳ್ತೀವಿ. ನೋಡಿ, ಇದೇ ಒಂದು 22-23 ತಾರೀಕಿನ ಒಳಗೆ ಒಂದು ಕಂತು ಹಣ ನಿಮಗೆ ಬರುತ್ತೆ. ಇನ್ನು ಇದೇ ತಿಂಗಳು 30ನೇ ತಾರೀಕಿನ ಒಳಗೂ ಕೂಡ ನಿಮಗೆ ಒಂದು ಕಂತಿನ ಹಣ ಬರುತ್ತೆ. ಅಂದ್ರೆ ಒಟ್ಟು ಇದೇ ತಿಂಗಳು 30ನೇ ತಾರೀಕಿನ ಒಳಗೆ ನಿಮಗೆ ಒಟ್ಟು 2 ಕಂತು 4,000 ರೂಪಾಯಿ ಅಂದ್ರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು ಹಣ ಜಮೆ ಆಗುತ್ತೆ ಅಂತ ನಾವ್ ಹೇಳ್ತಾ ಇಲ್ಲದು. ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು 8-10 ದಿನದ ಒಳಗಡೆ ಮತ್ತೊಂದು ಕಂತಿನ ಏಪ್ರಿಲ್ ತಿಂಗಳದ್ದು ಹಣ ಹಾಕ್ತಿವಿ, 4 ದಿನದ ಒಳಗಡೆ ಮಾರ್ಚ್ ತಿಂಗಳದ್ದು ಹಣ ಹಾಕ್ತಿವಿ ಅಂತ ಒಂದು ಭರವಸೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ 30ನೇ ಕಂತು ಹಣ ಈಗ ಬಿಡುಗಡೆ ಆಗಿದೆ ವೀಕ್ಷಕರೇ. ಹೌದು, ಬಿಡುಗಡೆ ಆಗಿರೋದ್ರಿಂದ ನಿಮ್ಮ ಅಕೌಂಟ್ಗೆ 1 ವಾರದ ಒಳಗೆ ಹಣ ಬರೋ ಸಾಧ್ಯತೆ ಇದೆ. ಅಂದ್ರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ಬರುತ್ತೆ. ಕೆಲವೊಬ್ಬರಿಗೆ ಹಣ ಬರೋದೇ ಇಲ್ಲ. ಎದಕ್ಕಪ್ಪ ಅಂದ್ರೆ ಅವರು ಬ್ಯಾಂಕ್ ಆಧಾರ್ ಸೀಡಿಂಗ್ ಮಾಡಿಸಿರಲ್ಲ, NPCI ಮ್ಯಾಪಿಂಗ್ ಆಗಿರಲ್ಲ. ನೋಡಿ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ DBT ಜೊತೆಗೆ ನೇರವಾಗಿ ಲಿಂಕ್ ಇರುತ್ತೆ. ಹೀಗಾಗಿ ನೀವು NPCI ಮ್ಯಾಪಿಂಗ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆನ್ ಮಾಡಿಸಿದ್ರೆ DBT ಮೂಲಕ ಸರ್ಕಾರ ಹಣ ಹಾಕಿದಾಗ ನಿಮ್ಮ ಅಕೌಂಟ್ಗೆ ಡೈರೆಕ್ಟ್ ಆಗಿ ಬಂದು ಹಣ ಜಮೆ ಆಗುತ್ತೆ ವೀಕ್ಷಕರೇ. ಸೊ ಸರ್ಕಾರ ಆಧಾರ್ ಕಾರ್ಡ್ ನಂಬರ್ ಮೇಲೆ ಹಣ ಹಾಕಿರೋದ್ರಿಂದ ಆಧಾರ್ ಸೀಡಿಂಗ್ ಯಾವ ಬ್ಯಾಂಕ್ಗೆ ಆಗಿರುತ್ತೆ ಆ ಬ್ಯಾಂಕ್ ಅಕೌಂಟ್ಗೆ NPCI ಮ್ಯಾಪಿಂಗ್ ಆನ್ ಆಗಿದ್ರೆ ನಿಮಗೆ ಹಣ ಬಂದೇ ಬರುತ್ತೆ ವೀಕ್ಷಕರೇ. ತುಂಬಾ ಜನ ತೆರಿಗೆ ಪಾವತಿ ಮಾಡ್ತಾ ಇದ್ದವರು, GST ರಿಟರ್ನ್ಸ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ತೆರಿಗೆ ಕಟ್ಟೋರು, GST ರಿಟರ್ನ್ಸ್ ಮಾಡಿ GST ತೆರಿಗೆ ಕಟ್ಟೋರ್ಗೆ ಗೃಹಲಕ್ಷ್ಮಿ ಹಣ ಇನ್ ಮುಂದೆ ಬರೋದಿಲ್ಲ. ತುಂಬಾ ಜನರ BPL ಕಾರ್ಡು ಕೂಡ ಮೊನ್ನೆ ಇದೇ ಕಾರಣಕ್ಕೆ ಬಂದ್ ಆಗಿದೆ. ಅದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಹಣನು ಬರೋದಿಲ್ಲ ಅಂತ ಹೇಳಲಾಗಿದೆ. ಒಟ್ಟಾರೆ ಇದೇ ತಿಂಗಳು 30ನೇ ತಾರೀಕಿನವರೆಗೂ ಕಾಯಿರಿ ವೀಕ್ಷಕರೇ, ನಿಮಗೆ 100% ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ. ಕೆಲವರಿಗೆ ಹಣ ಜಮೆ ಶುರುವಾಗಿದೆ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು ಹಣ ಜಮೆ ಆಗ್ತಾ ಇದೆ. 30ನೇ ಕಂತು ಅಧಿಕೃತವಾಗಿ ಬಿಡುಗಡೆ ಕೂಡ ಆಗಿರುವಂತದ್ದು ವೀಕ್ಷಕರೇ. ಸರ್ಕಾರದಿಂದ ಬಂದಿರೋ ಅಧಿಕೃತ ಅಪ್ಡೇಟ್ ಅಂತಾನೆ ಹೇಳ್ಬಹುದು. ಸೊ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್. ಈಗ ಎರಡನೇದಾಗಿ ನಿಮ್ಮ ಹತ್ರ BPL ಕಾರ್ಡ್ ಇರ್ಲಿ, AY ಕಾರ್ಡ್ ಇರ್ಲಿ, ಇನ್ನು APL ಕಾರ್ಡ್ ಇರ್ಲಿ, ನಿಮಗೂ ಕೂಡ ಒಂದು ಗುಡ್ ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್ ಎರಡೂ ಕೂಡ ಇದೆ. ನೋಡೋಣ ಬನ್ನಿ. ಮೊದಲಿಗೆ ಬ್ಯಾಡ್ ನ್ಯೂಸ್ ಅಂದ್ರೆ ಒಂದು ಶಾಕಿಂಗ್ ಸುದ್ದಿ ಏನಪ್ಪಾ ಅಂದ್ರೆ 14 ಲಕ್ಷ ಅನರ್ಹ BPL ಕಾರ್ಡ್ಗಳು ಈಗ ಬಂದ್ ಆಗ್ತಾ ಇದ್ದಾವೆ. ನೋಡಿ,
ತುಂಬಾ ಜನ ಏನ್ ತಪ್ಪು ಮಾಡ್ತಾರೆ, ಬ್ಯಾಂಕ್ ಅಕೌಂಟ್ ಅಲ್ಲಿ ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಮಾಡಿರ್ತಾರೆ, ಮತ್ತೆ ಬಿಸ್ನೆಸ್ ಮಾಡ್ತಿರ್ತಾರೆ, ಶ್ರೀಮಂತರು ಇರ್ತಾರೆ. ಅಂದ್ರೆ ಅವರು ಬಿಸ್ನೆಸ್ ಮಾಡ್ತಿರ್ತಾರೆ ಅಂದ್ರೆ ಅವ್ರ ಹತ್ರ ತುಂಬಾ ಒಂದು ದುಡ್ಡು ಇರುತ್ತೆ ಅಂತ ಅರ್ಥ. ದುಡ್ಡಿದ್ದವರಿಗೆ BPL ಕಾರ್ಡ್ ಕೊಡಬಾರದು ಅಂತ ನಿಯಮ ಇದೆ. ಕೇವಲ ಬಡವರಿಗೆ ಮಾತ್ರ, ಬಿಲೋ ಪಾವರ್ಟಿ ಲೈನ್ ಅಂದ್ರೆ ನೀವು ಲೆಕ್ಕ ಮಾಡಿ, ಬಿಲೋ ಪಾವರ್ಟಿ ಅಂದ್ರೆ ಬಡವರಿಗೆ ಮಾತ್ರ BPL ಕಾರ್ಡ್. ಇಲ್ಲಿ ಶ್ರೀಮಂತರು ಕೂಡ BPL ಕಾರ್ಡ್ ಅಡಿಯಲ್ಲಿದ್ದಾರೆ. APL ಕಾರ್ಡ್ ಅಲ್ಲಿ ಇರಬೇಕಾದವರು BPL ಕಾರ್ಡ್ ಅಲ್ಲಿ ಇದ್ದಾರೆ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಮೊನ್ನೆ ತಾನೇ ಹೇಳಿದ್ದಾರೆ. 14 ಲಕ್ಷ BPL ಕಾರ್ಡ್ಗಳು ಈಗ ಹಂತ ಹಂತವಾಗಿ APL ಕಾರ್ಡ್ಗೆ ಬದಲಾವಣೆ ಆಗ್ತಾ ಇದೆ. ನೋಡಿ, ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಮಾಡಿರೋ ಆಗಿರ್ಬೋದು ಬ್ಯಾಂಕ್ ನಲ್ಲಿ, ಮತ್ತೆ ತುಂಬಾ ಜನ ಒಂದು ಸ್ವಂತಕ್ಕೆ ಅಂತ ಕಾರು ಬಳಕೆ ಮಾಡ್ತಿರ್ತಾರೆ, ಅಂತವರು BPL ಕಾರ್ಡ್ ಹೊಂದಿದ್ದಾರಂತೆ. ಇನ್ನು ಇನ್ಕಮ್ ಟ್ಯಾಕ್ಸ್ ತೆರಿಗೆ ಕಟ್ಟೋರು, ಸರ್ಕಾರಕ್ಕೆ ತೆರಿಗೆ ಕಟ್ಟೋರು ಕೂಡ BPL ಕಾರ್ಡ್ ಹೊಂದಿದ್ದಾರೆ. ಸರ್ಕಾರಿ ನೌಕರರು ಕೂಡ BPL ಕಾರ್ಡ್ ಹೊಂದಿದ್ದಾರೆ. ಇನ್ನು 7.5 ಎಕರೆಗೂ ಹೆಚ್ಚು ಜಮೀನು ಭೂಮಿ ಹೊಂದಿದವರು ಕೂಡ ಇಲ್ಲಿ ಒಂದು BPL ಕಾರ್ಡ್ ಅನ್ನು ಹೊಂದಿದ್ದಾರಂತೆ. ಅಂತವರ ಕಾರ್ಡುಗಳನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ಇನ್ನು ತುಂಬಾ ಜನ ನಕಲಿ ದಾಖಲೆ, ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಪಡೆದುಕೊಂಡವರ BPL ಕಾರ್ಡು ಎಲ್ಲಾ ಕೂಡ 14 ಲಕ್ಷ ಟೋಟಲ್ ಕಾರ್ಡುಗಳನ್ನ ಪತ್ತೆ ಮಾಡಲಾಗಿದೆ. ಅಂತ ಕಾರ್ಡುಗಳನ್ನ ಹಂತ ಹಂತವಾಗಿ BPL ಇಂದ APL ಗೆ ಮತ್ತೊಮ್ಮೆ ಕನ್ವರ್ಟ್ ಮಾಡಲಾಗುತ್ತೆ. ಇನ್ನು ಜೂನ್ ತಿಂಗಳಿನಿಂದ ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಮೊನ್ನೆ ತಾನೇ ಒಂದು ಹೇಳಿಕೆ ಕೊಟ್ಟಿರುವಂತದ್ದು. ಅಕ್ಕಿ ಜೊತೆಗೆ ಇಂದಿರಾ ಫುಡ್ ಕಿಟ್ ಉಚಿತ, ಫ್ರೀ ಅಂತಾನೆ ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಅಂದ್ರೆ ಅಕ್ಕಿ ಬದಲಾಗಿ ನಿಮಗೆ 10 kg ಅಕ್ಕಿ ಅಂದ್ರೆ 5 kg ಕೇಂದ್ರದ್ದು, 5 kg ರಾಜ್ಯ ಸರ್ಕಾರದ್ದು. 5 kg ರಾಜ್ಯ ಸರ್ಕಾರದ ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ, ಅದರಲ್ಲೂ ಸೂರ್ಯಕಾಂತಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ, ಹೆಸರು ಕಾಳು, ಈ 5 ವಸ್ತುಗಳನ್ನ ಕೊಡ್ತೀವಿ ಅಂತ ಮೊದಲು ಹೇಳಿದ್ರು. ನಂತರ ಹೆಸರು ಕಾಳು ಸದ್ಯಕ್ಕೆ ಇಲ್ಲ, ಹೆಸರು ಕಾಳಿನ ಬದಲಾಗಿ ತೊಗರಿ ಬೇಳೆ ಹೆಚ್ಚುವರಿಯಾಗಿ ಕೊಡ್ತೀವಿ ಅಂತಾನು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಸದ್ಯಕ್ಕೆ ಇಲ್ಲಿ 10 kg ಅಕ್ಕಿ ಬದಲಾಗಿ 8 kg ಅಕ್ಕಿ ಕೊಟ್ಟು 2 kg ರಾಗಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಮುಂದಿನ ತಿಂಗಳು ಜೂನ್ ತಿಂಗಳಿಂದ ಏನೆಲ್ಲ ಈ ಒಂದು ಇಂದಿರಾ ಕಿಟ್ ವಿತರಣೆ ಮಾಡ್ತಾರೆ, ಅವಾಗ ರಾಗಿ ವಿತರಣೆ ಮಾಡ್ತಾರಾ, ರಾಗಿ ವಿತರಣೆ ಮಾಡೋದಿಲ್ವಾ, ಇದು ಅಧಿಕೃತ ಅಪ್ಡೇಟ್ ಇನ್ನು ಬರಬೇಕು ವೀಕ್ಷಕರೇ ಸರ್ಕಾರದಿಂದ. ಆದ್ರೆ ಇಂದಿರಾ ಕಿಟ್ ವಿತರಣೆ ಅಂತೂ ನಿಮಗೆ ಸಿಗುತ್ತೆ. ಒಂದು ಕಡೆಗೆ ಅಕ್ಕಿ, ಒಂದು ಕಡೆಗೆ ಇಂದಿರಾ ಕಿಟ್, ಎರಡು ಕೂಡ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ವೀಕ್ಷಕರೇ, ಕರ್ನಾಟಕದಲ್ಲಿ 10 ಜಿಲ್ಲೆಗಳಲ್ಲಿ ಭರ್ಜರಿ ಮಳೆ ಆಗುತ್ತೆ. ಆರೆಂಜ್ ಅಲರ್ಟ್, ಯೆಲ್ಲೋ ಅಲರ್ಟ್ ಕೂಡ ಕೊಡಲಾಗಿದೆ. ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದೆಯಾ? ನಿಮ್ಮ ಊರಿನ ಹೆಸರನ್ನ ಬೇಗನೆ ನಮಗೆ ಕಮೆಂಟ್ ಮೂಲಕ ನೀವು ತಿಳಿಸಬಹುದು ವೀಕ್ಷಕರೇ. ನೋಡಿ, ಯಾವೆಲ್ಲ ಜಿಲ್ಲೆಗಳಲ್ಲಿ ಮುಂದಿನ 3-4 ದಿನಗಳ ಕಾಲ ಮಳೆ ಆಗುತ್ತೆ ಅಂತಾನು ಕೂಡ ಹೇಳ್ತೇವೆ. ಸೊ ಜನರು ಗುಡುಗು ಮಿಂಚು ಬೀಳುವಾಗ ಸ್ವಲ್ಪ ಹುಷಾರಾಗಿರಿ, ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ಳಿ. ಅನಗತ್ಯವಾಗಿ ಗುಡುಗು ಮಿಂಚು ಬೀಳುವಾಗ ಹೊರಗಡೆ ಬರಬೇಡಿ. ಎಸ್ಪೆಷಲಿ ಜಮೀನಿನಲ್ಲಿ ಕೆಲಸ ಮಾಡುವವರು ಕೂಡ ಹುಷಾರಾಗಿರಿ. ಎದಕ್ಕಂದ್ರೆ ಸಿಡಿಲಿಗೆ 3-6 ಜನರು ಬಲಿಯಾಗಿದ್ದಾರೆ ಕರ್ನಾಟಕದಲ್ಲಿ ಕಳೆದ ಒಂದು ವಾರದಲ್ಲಿ. ವೀಕ್ಷಕರೇ, ಆರೆಂಜ್ ಅಲರ್ಟ್ ವ್ಯಾಪ್ತಿಯಲ್ಲಿ ಬರೋ ಜಿಲ್ಲೆಗಳು ಯಾವುದು ಅಂದ್ರೆ ಮುಂದಿನ 3 ದಿನಗಳ ಕಾಲ ಈ ಜಿಲ್ಲೆಗಳಲ್ಲಿ ಭರ್ಜರಿ ಗುಡುಗು ಮಿಂಚು ಸಹಿತ ಮಳೆ ಆಗುತ್ತೆ. ಕಲಬುರಗಿ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮಂಡ್ಯ ಮತ್ತು ಮೈಸೂರು, ಈ ಭಾಗದಲ್ಲಿ ಹೆಚ್ಚು ಮಳೆ ಆಗಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಜನರು ಮಳೆ ಬೀಳುವಾಗ, ಗುಡುಗು ಮಿಂಚು ಬೀಳುವಾಗ ಹುಷಾರಾಗಿರಬೇಕು. ಇನ್ನು ಯೆಲ್ಲೋ ಅಲರ್ಟ್ ಜಿಲ್ಲೆಗಳು ಬೆಂಗಳೂರು, ಅಂದ್ರೆ ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡು ಹಾಗೂ ಕರಾವಳಿಯ ಭಾಗದಲ್ಲೂ ಕೂಡ ಬಿರುಗಾಳಿ ಸಮೇತ ಮಳೆ ಆಗುತ್ತೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಹೇಳಿದೆ. ದಕ್ಷಿಣ ಒಳನಾಡಿನ ಚಾಮರಾಜನಗರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ, ದಾವಣಗೆರೆ, ವಿಜಯನಗರ, ಈ ಜಿಲ್ಲೆಗಳಲ್ಲೂ ಕೂಡ ಸಂಜೆ ಹಾಗೂ ರಾತ್ರಿ ವೇಳೆಗೆ ಭರ್ಜರಿ ಗುಡುಗು ಮಿಂಚು ಸಹಿತ ಮಳೆ ಆಗುತ್ತೆ. ಇನ್ನು ಕೊನೆಯದಾಗಿ ಕರ್ನಾಟಕದಲ್ಲೂ ಕೂಡ ಶುರುವಾಯಿತು SIR. ಹೌದು ವೀಕ್ಷಕರೇ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ನಾವೇನ್ ಕರಿತೀವಿ, ಎಲೆಕ್ಷನ್ ಕಮಿಷನ್ ಇಂದ ಇದ ಜಾರಿಗೆ ಬಂದಿರುವಂತದ್ದು. ನೋಡಿ, 16 ರಾಜ್ಯ, 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಮಾಡಲಾಗುತ್ತೆ. ವೀಕ್ಷಕರೇ, ಜೂನ್ 20ರಿಂದ ಕರ್ನಾಟಕದಲ್ಲೂ ಕೂಡ SIR ಪ್ರಕ್ರಿಯೆ ಶುರುವಾಗ್ತಾ ಇದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಅಂದ್ರೆ ಜೂನ್ 30ರಿಂದ ಜುಲೈ 29ರವರೆಗೂ ಮತದಾರರ ಮನೆಗೆ BLOಗಳ ಭೇಟಿ ನಡೆಯುತ್ತೆ. ನೋಡಿ ವೀಕ್ಷಕರೇ, ಮೊದಲಿಗೆ ಹೇಳ್ಬೇಕಂದ್ರೆ ಮನೆಗೆ ಮತ್ತೆ ಇಲ್ಲಿ BLO ಅಧಿಕಾರಿಗಳು ಬರ್ತಾರೆ. ಹೌದು ವೀಕ್ಷಕರೇ, ಚುನಾವಣೆಯಲ್ಲಿ ಮತದಾರರ ಪಟ್ಟಿಗಳನ್ನ ಚೆಕ್ ಮಾಡ್ಬೇಕಲ್ಲ, ಅಂದ್ರೆ ಅಧಿಕಾರಿಗಳು ಇಲ್ಲಿ ಏನ್ ಮಾಡ್ತಾರೆ, ಮನೆ ಮನೆಗೆ ತೆರಳಿ ಮತದಾರರ ಹೆಸರು, ಅಂದ್ರೆ ಯಾರೆಲ್ಲ ಓಟ್ ಹಾಕ್ತಿರ್ ನೋಡಿ ಅವರ ಹೆಸರುಗಳನ್ನ, ವಿಳಾಸಗಳನ್ನ ದೃಢಪಡಿಸಿಕೊಳ್ತಾರೆ. ಅರ್ಜಿ ಕೊಟ್ಟು ವಿವರ ಸಂಗ್ರಹ ಮಾಡ್ತಾರೆ. ದಾಖಲೆ ಪರಿಶೀಲಿಸಿ ನಕಲಾಗಿರಬಹುದಾದ ವಿಳಾಸ ಬದಲಾಗಿರುವ ಮತದಾರರು, ಅಂದ್ರೆ ಬೇರೆ ಕಡೆಗೆ ವಿಳಾಸ ಶಿಫ್ಟ್ ಆಗಿರುತ್ತೆ, ಅಲ್ಲೂ ಕೂಡ ಇಲ್ಲಿ ಚೇಂಜ್ ಮಾಡಬಹುದು. ಮೃತಪಟ್ಟವರ ಹೆಸರನ್ನ ಖಚಿತಪಡಿಸಿಕೊಳ್ತಾರೆ. ಅವ್ರದ್ದು ವೋಟರ್ ಕಾರ್ಡ್ ಆಕ್ಟಿವ್ ಇರೋದನ್ನ ಇನ್ಆಕ್ಟಿವ್ ಮಾಡ್ತಾರೆ. ಯಾವ್ದಾದ್ರು ಅರ್ಹ ಮತದಾರರ ಹೆಸರು ಕೈ ಬಿಟ್ಟಿದ್ರೆ ಅದನ್ನ ಮತ್ತೆ ಸೇರಿಸೋ ಕೆಲಸವನ್ನ ಈ ಒಂದು SIR ಪ್ರಕ್ರಿಯೆಯಲ್ಲಿ ಮಾಡಲಾಗುತ್ತೆ. ನೋಡಿ ವೀಕ್ಷಕರೇ, ಅನರ್ಹ ಮತದಾರರನ್ನ ಹೆಸರನ್ನ ರದ್ದುಗೊಳಿಸೋದು, ಅಂದ್ರೆ ಡೂಪ್ಲಿಕೇಟ್ ವೋಟರ್ಸ್ ಗಳನ್ನ ತೆಗೆದು ಹಾಕೋದು, ಮತಪಟ್ಟಿಯನ್ನ ಅತ್ಯಂತ ನಿಖರಬದ್ಧವಾಗಿ ಇಡೋ ಉದ್ದೇಶದಿಂದ ಹೊಂದಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಅಂತ ನಾವು ಕರಿತೀವಿ SIR. ಈಗ ಕರ್ನಾಟಕ ಸೇರಿದಂತೆ 16 ಜಿಲ್ಲೆಗಳಲ್ಲಿ ಆರಂಭಿಸಲು ಕೇಂದ್ರ ಚುನಾವಣಾ ಆಯೋಗ ನಿರ್ಧಾರ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ. ಹೀಗಾಗಿ ಎಲೆಕ್ಷನ್ ಸಮಯದಲ್ಲಿ ತೊಂದರೆ ಆಗಬಾರದು ಅಂತ ಈ ಒಂದು SIR ಪ್ರಕ್ರಿಯೆ ಮತ್ತೆ
ಮನೆಗೆ BLO ಅಧಿಕಾರಿಗಳು ಬರಲಿದ್ದಾರೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಇನ್ನು ವೀಕ್ಷಕರೇ, ಬಂಗಾರ ಮತ್ತು ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇದೆ. ಕೊನೆಯದಾಗಿ ನೋಡಿ, ಈಗ ಮತ್ತೆ ಆಮದು ಸುಂಕ ಏರಿಕೆ ಮಾಡಿದ್ರು, ಈಗ ಮತ್ತೆ ಇಳಿಕೆ ಆಗ್ತಾ ಇದೆ. ಆಮದು ಸುಂಕ ಏರಿಕೆ ಮಾಡಿದಾಗ ಬೆಳ್ಳಿ ಬೆಲೆ 3,10,000 ರೂಪಾಯಿ ತನಕ ಹೋಗಿತ್ತು. ಆದ್ರೆ ಮತ್ತೆ ಈಗ 2,80,000 ರೂಪಾಯಿಗೆ ಬಂದಿದೆ. ಅಂದ್ರೆ ಸರ್ಕಾರ ಆಮದು ಸುಂಕ ಏರಿಕೆ ಮಾಡಿರ್ಲಿಲ್ಲ ಅಂದ್ರೆ ಬೆಳ್ಳಿ ಬೆಲೆ 1 ಕೆಜಿಗೆ 2,50,000 ಅಥವಾ 2,40,000 ರೂಪಾಯಿ ಹತ್ರ ಇರ್ತಾ ಇತ್ತು. ಆದ್ರೆ ಆಮದು ಸುಂಕ ಏರಿಕೆ ಮಾಡಿದಾಗ ಬೆಲೆ 3,10,000 ರೂಪಾಯಿ ಏರಿಕೆ ಆಗಿತ್ತು. ಈಗ ಮತ್ತೆ ಬೆಲೆ ಇಳಿಕೆ ಆಗಿದೆ. 2,80,000 ರೂಪಾಯಿ 1 ಕೆಜಿಗೆ ಆಗಿರುವಂತದ್ದು, ಇನ್ಕ್ಲೂಡಿಂಗ್ 15% ಆಮದು ಸುಂಕ. ಆದ್ರೆ ಇದ್ರ ಮೇಲೆ 3% GST ಎಕ್ಸ್ಟ್ರಾ ಇರುತ್ತೆ. ಅದೇ ಬಂಗಾರ ನೋಡಿ, 1,63,000 ರೂಪಾಯಿ ತನಕ ಹೋಗಿತ್ತು. 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ. ಒಂದು ವೇಳೆ ಆಮದು ಸುಂಕ ಏರಿಕೆ ಮಾಡಿರಲಿಲ್ಲ ಅಂದ್ರೆ ಇವತ್ತು ಬೆಲೆ 1,45,000 ರೂಪಾಯಿ ಅಂತ ಇರ್ತಾ ಇತ್ತು. ಯಾಕಂದ್ರೆ ಜಾಗತಿಕ ಮಟ್ಟದಲ್ಲೂ ಕೂಡ ಬಂಗಾರದ ಬೆಲೆ ಇಳಿಕೆ ಆಗಿದೆ. ಬಂಗಾರ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಟ್ರೇಡ್ ಆಗುತ್ತೆ. ಕೇವಲ ಭಾರತ ಹತ್ರ ಮಾತ್ರ ಬಂಗಾರ ಇಲ್ಲ, ಅಮೆರಿಕ, ಚೀನಾ, ರಷ್ಯಾ ಎಲ್ಲಾ ಒಂದು ದೇಶಗಳ ಹತ್ರನೂ ಕೂಡ ಬಂಗಾರ ಇದೆ. ಎಲ್ಲಾ ವಿದೇಶಿ ಬ್ಯಾಂಕುಗಳು ಕೂಡ ಬಂಗಾರ ಖರೀದಿ ಮಾಡ್ತಾರೆ. ಇದು ಇಂಟರ್ ನ್ಯಾಷನಲ್ ಮಾರ್ಕೆಟ್ ಆಗಿರೋದ್ರಿಂದ ಬಂಗಾರದ ಬೆಲೆ ನಿರ್ಧಾರ ಮಾಡೋದು ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ. ಸೊ ಬಂಗಾರ ಖರೀದಿ ಮಾಡಲೇಬೇಡಿ ಅಂತ ನರೇಂದ್ರ ಮೋದಿಜಿ ಅವರು 1 ವರ್ಷಗಳ ಕಾಲ ಖರೀದಿ ಮಾಡಬೇಡಿ ಅಂತ ಒಂದು ಸಲಹೆ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ನೀವು ತಿಳ್ಕೊಳ್ಳಿ, ಭಾರತ ಬಂಗಾರ ಇಂಪೋರ್ಟ್ ಗೆ ಬ್ರೇಕ್ ಹಾಕೋ ಎಲ್ಲ ಒಂದು ನಿರ್ಧಾರ ಮಾಡ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.